ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭೆಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಯಾವ ಪಾರ್ಟಿಯವರಿಗೂ ಕೂಡ ಫುಲ್ ಮೆಜಾರಿಟಿ ಸಿಕ್ಕಿಲ್ಲ. ಬಿಜೆಪಿಗೆ ಸಿಂಪಲ್ ಮೆಜಾರಿಟಿ ಸಿಕ್ಕಿದೆ. 240 ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ದಾರೆ. NDA ಮೈತ್ರಿಕೂಟ 295 ಕ್ಷೇತ್ರಗಳಲ್ಲಿ ಇದೆ. ಆದರೆ ಲೋಕ ಫೈಟ್ನಲ್ಲಿ NDAಗೆ ಅದು ಕೂಡ ಸಿಂಪಲ್ ಮೆಜಾರಿಟಿನೇ. ದೆಹಲಿ ಗದ್ದುಗೆಯನ್ನು ಹಿಡಿಯೋದಕ್ಕೆ ಕಸರತ್ತು, ಮ್ಯಾಜಿಕ್ ನಂಬರ್ ದಾಟುವಲ್ಲಿ ಬಿಜೆಪಿ ಪಕ್ಷ ಹಿಂದೆ ಬಿದ್ದಿದೆ. ಇವತ್ತು ಸಂಜೆ 4 ಗಂಟೆಗೆ ದೆಹಲಿಯಲ್ಲಿ NDA ಮಹತ್ವದ ಸಭೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ನಿತೀಶ್ ಕುಮಾರ್ ಆಗಮನ ಆಗುತ್ತೆ. ಸರ್ಕಾರ ರಚನೆಯಲ್ಲಿ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಲಿದ್ದಾರೆ. ಜೊತೆಗೆ NDAಯನ್ನ ಬೆಂಬಲಿಸೋದಕ್ಕೆ ಚಂದ್ರಬಾಬು ನಾಯ್ಡು, ಪಾಸ್ವಾನ್ ಕೂಡ ಈಗ ಮುಂದಾಗಿದ್ದಾರೆ. ಶಿಂದೆ ಬಣ, ಪಾಸ್ವಾನ್ ಬಣ, ಚಂದ್ರಬಾಬು ನಾಯ್ಡು ಬಣ ಎಲ್ಲರೂ ಕೂಡ ಮಿತ್ರ ಪಕ್ಷಗಳು ಈಗ ಬೆಂಬಲವನ್ನು ಸೂಚಿಸೋದಕ್ಕೆ ಮುಂದಾಗಿದೆ. 11:30 ಮೀಟಿಂಗ್ ನಿಗದಿ ಆಗಿತ್ತು. ಆದರೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಗೆದ್ದು ಬೇಗಿದೆ. TDP ಪಕ್ಷ ಅವರು ದೆಹಲಿಗೆ ಹೋಗೋದು ಲೇಟ್. ನಿತೀಶ್ ಕುಮಾರ್ ಕೂಡ ಬಿಹಾರದಿಂದ ದೆಹಲಿಗೆ ಹೋಗೋದು ಲೇಟ್ ಆಗುತ್ತೆ. ಇವರಿಬ್ಬರು ಬರೋದು ತಡ ಆಗುತ್ತೆ. ಜೊತೆಗೆ ರಾಜ್ಯದಿಂದ HD ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬೆಳಗ್ಗೆ 7 ನಿವಾಸದಿಂದ ತೆರಳಿದ್ದಾರೆ. ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಿತ್ರ ಪಕ್ಷದ ನಾಯಕರು ದೆಹಲಿ ತಲುಪೋದು ತಡವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 11:00 ನಿಗದಿಯಾಗಿದ್ದಂಥ NDA ಮೈತ್ರಿಕೂಟದ ಸಭೆ 4 ಗಂಟೆಗೆ ಶಿಫ್ಟ್ ಆಗಿದೆ. 4 ಗಂಟೆಗೆ ಶಿಫ್ಟ್ ಆಗಿದೆ. 4 ಗಂಟೆಗೆ ನಡೆಯುವಂಥ ಈ ಮೈತ್ರಿಕೂಟದ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದೇ ಕುತೂಹಲ. ಏನು ಚರ್ಚೆ ಆಗಬಹುದು? ಚಂದ್ರಬಾಬು ನಾಯ್ಡು ಅವ್ರು ಏನಾದರೂ ಡಿಮ್ಯಾಂಡ್ ಮಾಡ್ತಾರಾ? ನಿತೀಶ್ ಕುಮಾರ್ ಅವ್ರು ಏನಾದರೂ ಡಿಮ್ಯಾಂಡ್ ಮಾಡ್ತಾರಾ? ಬಹಳ ಕುತೂಹಲ ಇದೆ. ಅವರಿಬ್ಬರು ಕೂಡ ಸಪೋರ್ಟ್ ಮಾಡೋದು ನಿಶ್ಚಿತ ಆಗಿದೆ. NDA ಸಭೆಗೂ ಮುನ್ನ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆರಂಭವಾಗಲಿದೆ. ಸಭೆ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿರುವಂಥ ನರೇಂದ್ರ ಮೋದಿ ಅವರು ಮುಂದಿನ ಸರ್ಕಾರ ರಚನೆ ಮಾಡುವ ಬಗ್ಗೆ ಪ್ರಸ್ತಾಪವನ್ನ ಮಾಡಲಿದ್ದಾರೆ. ರಾತ್ರಿ ಕೇಂದ್ರ ಸಚಿವರಿಗೆ ರಾಷ್ಟ್ರಪತಿ ಔತಣಕೂಟವನ್ನು ವ್ಯವಸ್ಥೆ ಮಾಡಿದ್ದಾರೆ. ಔತಣಕೂಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಇವತ್ತು ದೆಹಲಿಗೆ ಬರಬೇಕು ಅಂತೇಳಿ ನಿನ್ನೆ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ರು. ಹಾಗಾಗಿ ಎಲ್ಲರೂ ಕೂಡ ಇವತ್ತು ತೆರಳಿದ್ದಾರೆ. ನಿನ್ನೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಮೋದಿಯವರನ್ನು ಪ್ರಧಾನಿ ಮಾಡೋಣ ಅಂತೇಳಿ ಈ ಚರ್ಚೆ ಆಗುತ್ತೆ. ಅದಾದ ಬಳಿಕ ಇವತ್ತು ರಾತ್ರಿ ರಾಷ್ಟ್ರಪತಿಗಳು ಔತಣಕೂಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕ್ಯಾಬಿನೆಟ್ ಮಂತ್ರಿಗಳೆಲ್ಲರೂ ಕೂಡ ಔತಣಕೂಟಕ್ಕೂ ಕೂಡ ತೆರಳುತ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ನೋಡಿ, ಒಂದು ಕಡೆ 4 ಗಂಟೆಗೆ ನಡೆಯುವಂಥ ಮೀಟಿಂಗ್, ಬಹಳ ಇಂಪಾರ್ಟೆಂಟ್ ಮೀಟಿಂಗ್. ಜೊತೆಗೆ ಈಗ ಕ್ಯಾಬಿನೆಟ್ ಮೀಟಿಂಗ್ ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಆರಂಭ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ, ಜೊತೆಗೆ ಇವತ್ತು ಸಂಜೆ ನಡೆಯುವಂಥ ಮೈತ್ರಿಕೂಟದ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ? ಏನು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಇಂದು ಕ್ಯಾಬಿನೆಟ್ ಮೀಟಿಂಗ್ ಇರುವಂಥದ್ದು. ಅಂದರೆ ಬಿಜೆಪಿ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಇದಾಗಿದೆ. ಇಲ್ಲಿ ಸಾಕಷ್ಟು ವಿಚಾರಗಳು, ಅಂದರೆ ಏನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಲವು ಸಚಿವರು, ಕ್ಯಾಬಿನೆಟ್ನ ಸಚಿವರುಗಳು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ ಏನು ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ NDA ಮೈತ್ರಿಕೂಟದಲ್ಲಿ ಸಂಜೆ ನಡೆಯುವಂತಹ ಸಭೆ ಬಗ್ಗೆ ಕೂಡ ಈ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುತ್ತೆ. ಈ ಒಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿಯವರು
ಮತ್ತೆ ಏನು NDA ಮೈತ್ರಿಕೂಟದಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಏನು ಮಾತುಕತೆಗಳು ನಡೆದಿದೆ, ಅದರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಕ್ಯಾಬಿನೆಟ್ನಲ್ಲಿ ನಡೆಯುತ್ತೆ. ಕ್ಯಾಬಿನೆಟ್ ಸಭೆಯ ಬಳಿಕ ಏನು ರಾಷ್ಟ್ರಪತಿಯವರನ್ನು ಭೇಟಿ ಮಾಡ್ತಾರೆ. ಭೇಟಿಯ ನಂತರದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತವೆ. ಯಾಕಂದರೆ ಇಂದು ಅವರು ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆ ನೀಡುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ರಾಷ್ಟ್ರಪತಿಯವರನ್ನು ಭೇಟಿ ಮಾಡುವ ಉದ್ದೇಶವೇ ಅದಾಗಿರುತ್ತೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇನ್ನೊಂದಷ್ಟು ವಿಚಾರಗಳ ಚರ್ಚೆಯನ್ನು ನೋಡಿದ್ರೆ NDA ಮೈತ್ರಿಕೂಟದಲ್ಲಿ ಬೆಂಬಲ ಪತ್ರವನ್ನು ನೀಡಬೇಕಾಗುತ್ತೆ. ಆ ಬೆಂಬಲ ಪತ್ರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕ್ಯಾಬಿನೆಟ್ ಮೀಟಿಂಗಲ್ಲಿ ನಡೆಯುತ್ತೆ. ಇನ್ನುಳಿದಂತೆ NDA ಮೀಟಿಂಗ್ ಸಂಜೆ 4 ಗಂಟೆಗೆ NDA ಮೀಟಿಂಗ್ ಇರೋದ್ರಿಂದ ಈಗಾಗಲೇ NDAಯ ಅಂಗ ಪಕ್ಷಗಳೇನಿದೆ ಅಲ್ಲಿಯ ನಾಯಕರು ಕೂಡ ಈಗಾಗಲೇ ದೆಹಲಿಗೆ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 1:30 ಅಥವಾ 2 ಗಂಟೆಯ ಸುಮಾರಿಗೆ ನಿತೀಶ್ ಕುಮಾರ್ ಇರಬಹುದು, ಹಾಗೆಯೇ ಚಿರಾಗ್ ಪಾಸ್ವಾನ್ ಸೇರಿದಂತೆ ಹಲವು ನಾಯಕರು, ಅಂದರೆ ಕರ್ನಾಟಕದಿಂದ JDSನ ನಾಯಕರಾದ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಅಲ್ಲಿಂದ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಇಲ್ಲಿ ಬಹಳ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಬಿಹಾರದ ರಾಜಕೀಯ. ಬಿಹಾರದಿಂದ ನಿತೀಶ್ ಕುಮಾರ್ ಅವರು ಈಗಾಗಲೇ ಬರ್ತಾ ಇದ್ದಾರೆ, ಅವರ ಜೊತೆ ಚಿರಾಗ್ ಪಾಸ್ವಾನ್ ಇದ್ದಾರೆ. ಅದರ ಜೊತೆ ಇಂಡಿಯಾ ಮೈತ್ರಿಕೂಟದ ನಾಯಕರಾದಂತಹ ತೇಜಸ್ವಿ ಯಾದವ್ ಅವರು ಕೂಡ ಬರ್ತಾ ಇದ್ದಾರೆ. ಒಂದೇ ವಿಮಾನದಲ್ಲಿ 3 ನಾಯಕರು ಬರ್ತಾ ಇರೋದ್ರಿಂದ ಈ ಒಂದು ಬಿಹಾರದ ರಾಜಕೀಯ ಏನಿದೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅಂತ ಹೇಳ್ಬೋದು.